ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋಂಗೆ ನಾನು ಮಾವಿನಕಾಯಿ ತೊಕ್ಕು ಮಾಡಿದ್ದೆ. ಬಟ್ ರೆಸಿಪಿ ಪೂರ್ತಿ ತೋರಿಸಿರಲಿಲ್ಲ ಹೇಗೆ ಮಾಡಿದೆ ಅಂತ. ಆ ರೆಸಿಪಿನ ಈಗ ಬಾಕ್ಸಲ್ಲಿ ಎತ್ತಿಡೋಣ ಅಂತ ಇದು ಮಾಡ್ತಿದ್ದೆ. ಏನಿಲ್ಲ, ಇದು ಸಿಂಪಲ್ ಮಾವಿನ ತೊಕ್ಕು ಮಾಡೋದು. ನೀವು ಮೆಂತ್ಯ ಮತ್ತು ಇದನ್ನು ಸಾಸಿವೆನ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಅದನ್ನ ಪೌಡ್ರ್ ಮಾಡಿಕೊಂಡು ಆಮೇಲೆ ಮಾವಿನಕಾಯಿಗೆ ಚಿಲ್ಲಿ ಪೌಡರೆಲ್ಲ ಹಾಕಿ ಅರಿಶಿನ ಪೌಡರೆಲ್ಲ ಹಾಕಿ ನೀವು ಒಗ್ಗರಣೆ ಕೊಟ್ಟರೆ ಆಗುತ್ತೆ. ಮತ್ತು ಇದು ಸೊಪ್ಪು ಕೂಡ ತಂದಿದ್ದೆ. ಸೊ ಸಾಂಬಾರು ಕೂಡ ಮಾಡಿಕೊಂಡೆ, ಸೊಪ್ಪಿನ ಸಾಂಬಾರು. ಅದಾದಮೇಲೆ ಇದು ನಂದು ಈವ್ನಿಂಗ್ ರೂಟೀನ್. ನೈಟ್ ಆಗಿದೆ, ಆಲ್ಮೋಸ್ಟ್ 7:30 8 ಗಂಟೆ ಅಷ್ಟೊತ್ತಲ್ಲಿ. ಸೊ ಅದೆಲ್ಲ ಹಿಂದಿನ ದಿನವೇ ನಾನು ಇಡ್ಲಿ ಮಾಡೋಣ ಅಂತ ಹಿಟ್ಟು ಕೂಡ ರುಬ್ಬಿ ಎಲ್ಲ ಇಟ್ಕೊಂಡಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡ್ಲಿ ಕೂಡ ರೆಡಿ ಆಯಿತು. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು. ಹಿಂದಿನ ದಿನವೇ ಹಿಟ್ಟು ಎಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಹಾಗೆ ಚಟ್ನಿ ಮಾಡಿಕೊಂಡು ಚಟ್ನಿಗೂ ಕೂಡ ಇಡ್ಲಿಗೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಹಾಕ್ಕೊಂಡೆ. ಅದಾದಮೇಲೆ ದೇವರಿಗೆ ಸ್ವಲ್ಪ ಪ್ರಸಾದ ಕೂಡ ಮಾಡಿಕೊಂಡು ದೇವ್ರಿಗೆ ಬೇರೆ ನನಗೆ ಬೇರೆ ಎತ್ತಿಟ್ಕೊಂಡಿದ್ದೆ. ಸೊ ಎಲ್ಲ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈವ್ನಿಂಗ್ ಸಾಯಿಬಾಬಂದು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಾಯಿಬಾಬಂದು ನಂದು ವಿಗ್ರಹ ಇತ್ತು ಮನೆಯಲ್ಲಿ. ಅದನ್ನು ಇದು ಮಾಡ್ಕೋತಿದ್ದೀನಿ, ಅಂದರೆ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಲೀನಿಂಗ್ ಅಂದರೆ ನಾನು ಈ ಥರ ಮಾಡ್ಕೋತೀನಿ. ಕೆಳಗಡೆ ತಟ್ಟೆ ಇಟ್ಟು ದೇವ್ರದ್ದು ಇದನ್ನು ಇಟ್ಟು ಆ ಚೆಂಬು ಏನಿದೆ ಅದನ್ನು ನಾನು ಕಂಚಿಂದು ಅದನ್ನು ಫಸ್ಟ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಆ ಥರ ಇದನ್ನು ದೇವ್ರಿಗೂ ಕೂಡ ವಿಗ್ರಹಗಳನ್ನೆಲ್ಲ ಆ ಥರ ಇರೋದನ್ನ ತೊಳ್ಕೊಂಡು ಆಮೇಲೆ ನಾನು ಇಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಿದ್ದೀನಿ. ಸೊ ನನಗೆ ಸಾಯಿಬಾಬಂದು ಮೇಲೆ ತುಂಬ ಅಂದರೆ ಒಂಥರ ಭಕ್ತಿ ಅಂತಲೇ ಹೇಳ್ಬೋದು. ಸೊ ಪವಾಡ ಪುರುಷ. ನಾನು ಸಾಯಿಬಾಬಂದು ಎಷ್ಟೊಂದು ನಂಬಿ ವ್ರತ ಮಾಡಿ ಅದರಿಂದ ಪಾಸಿಟಿವ್ ಇದನ್ನು ಕಂಡಿರೋ ಸ್ಟೋರಿಗಳನ್ನ ತುಂಬ ಕೇಳಿದ್ದೀನಿ. ಈವನ್ ನಾನು ಕೂಡ ನೋಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ನಾನು ಒಂಥರ ಸಾಯಿಬಾಬಾ ಭಕ್ತೆ. ಸೊ ದೇವ್ರದ್ದೆಲ್ಲ ಪೂಜೆ ಆಗಿ ಹೊರಗಡೆ ಹಾಗೆ ಒಂದು ವ್ಯೂ ನೋಡ್ತಾ ಇದ್ದೆ. ಸೊ ನಮ್ಮ ಮನೆ ಹತ್ರ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಈ ಥರ ವ್ಯೂ ಕಾಣಿಸುತ್ತೆ ನೋಡಿ. ಕೆಲವೊಂದು ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅಲ್ಲಿ ಮೇನ್ ರೋಡ್ ಇದೆ. ಅಪೋಸಿಟ್ಟು ನಮಗಿನ್ನ ಬಿಲ್ಡಿಂಗ್ಗಳೆಲ್ಲ ಆಗಿಲ್ಲ, ಖಾಲಿ ಸೈಟ್ ಹಂಗೆ ಬಿಟ್ಟಿದ್ದಾರೆ. ಸುತ್ತಮುತ್ತ ಎಷ್ಟು ಮರಗಳು ಗಿಡಗಳು. ಈ ಸಮ್ಮರಿಗಂತೂ ಈವ್ನಿಂಗ್ ಟೈಮ್ ವಾವ್ ಅನಿಸುತ್ತೆ. ಅದಾದಮೇಲೆ ಆಫ್ಟರ್ ಲಾಂಗ್ ಟೈಮ್ ಏನಾದರೂ ತಿನ್ನೋಣ ಸ್ನ್ಯಾಕ್ಸು ಅಂತ ಅಂದ್ಕೊಂಡು ಮನೇಲಿ ಏನೂ ಮಾಡಲಿಲ್ಲ. ಸೊ ಹಾಗೆ ಹೊರಗಡೆ ತರಕಾರಿ ತೊಗೋಬೇಕಿತ್ತು. ತರಕಾರಿ ತೊಗೊಂಡು ಹಾಗೆ ಇಲ್ಲೇ ಪಕ್ಕದಲ್ಲಿರೋ ಒಂದು ಬೇಕ್ರಿಗೆ ಬಂದಿದ್ವಿ. ಸೊ ಏನಾದರೂ ತಿನ್ನೋಣ ಅಂತ. ಸೊ ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೆ, ಯಾಕಂದರೆ ಮನೆಯಲ್ಲೇ ಇರ್ತೀನಿ ಅಲ್ವಾ ಇವಾಗ ಹಾಲಿಡೇ. ಸೊ ಮನೇಲಿ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡ್ರೆ ಅವಾಗವಾಗ ಈವ್ನಿಂಗ್ ಏನಾದರೂ ಅಥವಾ ಬೇಜಾರಾದಾಗ ತಿನ್ಬೋದು, ಏನಾದರೂ ಮಾಡ್ತಾ ಅಂತ ತೊಗೊಂಡು ಬಂದಿದ್ದೆ. ಹಾಗೆ ಬಂದಮೇಲೆ ಎಲ್ಲ ಅಡುಗೆ ಎಲ್ಲ ಇತ್ತು. ಅಡುಗೆ ಎಲ್ಲ ಮಾಡಿ ಇದಾದಮೇಲೆ ನಂದು ಸ್ವಲ್ಪ ವರ್ಕ್ ಇತ್ತು ಲ್ಯಾಪ್ಟಾಪಲ್ಲಿ, ಎಡಿಟಿಂಗ್ ಅದು ಇದು ಏನಾದರೂ ಸಣ್ಣ ಪುಟ್ಟ ವರ್ಕ್ ಇತ್ತು. ಎಲ್ಲ ಮಾಡಾದಮೇಲೆ ಏನಾದರೂ ಮೂವಿ ನೋಡೋಣ, ಯಾವ್ದಾದ್ರು ಸೀರೀಸ್ ಆ ಥರ ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ವರ್ಕ್ ಮಾಡೋ ಟೈಮಲ್ಲಿ ನನಗೆ ಏನನ್ನೂ ನೋಡೋಲ್ಲ, ಎಂಟರ್ಟೈನ್ಮೆಂಟೇ ಇಲ್ಲ. ಈ ಥರ ಹಾಲಿಡೇ ಇದ್ದಾಗಷ್ಟೇ ನಾನು ಪ್ಲ್ಯಾನ್ ಮಾಡ್ಕೊಬಿಟ್ಟಿರ್ತೀನಿ. ಹಾಲಿಡೇಲಿ ಏನೇನೋ ರೆಸಿಪಿ ಮಾಡಿ ತಿನ್ನಬೇಕು, ಈ ಥರ ಸೀರೀಸ್ ನೋಡಬೇಕು ಅಂತೆಲ್ಲ ನನಗೆ ತುಂಬ ರೇರ್ ಅನಿಸೋದು. ನಾರ್ಮಲ್ ವರ್ಕಿಂಗ್ ಟೈಮಲ್ಲಿ ಅಂತೂ ನಾನು ಸಂಡೇ ಸ್ಯಾಟರ್ಡೇ ಕೂಡ ನೋಡೋಲ್ಲ. ಯಾಕಂದರೆ ಸಂಡೇ ಸ್ಯಾಟರ್ಡೇ ಒಂದಿನ ಸಿಕ್ಕಿದ್ರೆ ಎಲ್ಲ ಕೆಲಸಗಳು ಅದು ಇದು ಕ್ಲೀನಿಂಗ್ ಏನೋ ಇರುತ್ತೆ ಮನೆಯದು, ಅದೆಲ್ಲ ಮಾಡಿಕೊಂಡು ನಮ್ಮದೇನಾದ್ರು ಕೆಲಸ ಇದ್ದರೆ ಮಾಡಿಕೊಂಡು ಹೊರಗಡೆ ಔಟಿಂಗ್ ಅದು ಇದು ಏನಾದರೂ ಇದ್ದೇ ಇರುತ್ತೆ. ನನಗೆ ಆವಾಗ ಮೂವಿ ಗೀವಿ ಎಲ್ಲ ನೋಡೋಕ್ಕಾಗಲ್ಲ. ಸೊ ಹಾಗೆ ಏನಾದರೂ ಮೂವಿ ನೋಡೋಣ ಅಂತ ಚೆಕ್ ಮಾಡ್ತಿದ್ದೆ. ಬಟ್ ನಂಗೆ ಯಾವುದೂ ಇಷ್ಟ ಆಗಲಿಲ್ಲ. ರೀಸೆಂಟಾಗಿ ಯಾವುದೋ ಒಂದು ಕನ್ನಡ ಒಂದಷ್ಟು ಮೂವಿ ಇತ್ತು, ಒಂದು ಅರ್ಧ ನೋಡಿದೆ. ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಇದು ಗೆಣಸು. ನಾನು ಚಿಕ್ಕವಳಿದ್ದಾಗ ನಮ್ಮ ಊರಲ್ಲಿ ಇದೊಂಥರ ಸೀಸನ್. ಆ್ಯಕ್ಚುಲಿ ಈ ಸೀಸನ್ ಸಮ್ಮರ್ ಸೀಸನ್ಗೆ ಸಿಗ್ತಿರಲಿಲ್ಲ ನಮಗೆ.
ಸುಗ್ಗಿ ಕಾಲದಲ್ಲಿ ನಮಗೆ ಈ ಥರ ಸಿಕ್ತಿತ್ತು. ಅದು ನಾನು ಹೊರಗಡೆ ಹೋಗಿದ್ನಲ್ಲ ತರಕಾರಿ ತರೋಕ್ಕೆ ಅಂತ, ಆವಾಗ ಈ ಗೆಣಸನ್ನ ನೋಡಿಬಿಟ್ಟು ನನ್ನ ಹಳೇದು ಚೈಲ್ಡ್ಹುಡ್ಡೆಲ್ಲ ನೆನಪಾಯಿತು. ಚಿಕ್ಕ ವಯಸ್ಸಲ್ಲಿ ನಮ್ಮೂರ ಕಡೆ ತಿಂತಿದ್ದಿದ್ದು. ಸೊ ಅದನ್ನು ತಗೊಬಂದಿದ್ದೆ. ಬಟ್ ನಮ್ಮನೇಲಿ ಇವ್ರು ಯಾರು ತಿನ್ನಲ್ಲ ಅಂತೆ, ನಮ್ಮ ಮನೆಯವರೆಲ್ಲ. ಬಟ್ ನಾವು ಅದನ್ನು ತಿಂತಿದ್ವಿ. ಅದನ್ನು ತಂದು ಅದನ್ನು ನೀರಲ್ಲಿ ಬೇಯಿಸೋದಷ್ಟೇ, ಬೇಯಿಸಿ ತಿನ್ನೋದು. ಅದಾದಮೇಲೆ ಅದನ್ನ ಬೇಯ್ತಾ ಇತ್ತು. ಹಾಗೆ ನಂದು ಸ್ವಲ್ಪ ಕಂಟೈನರ್ನೆಲ್ಲ ವಾಶ್ ಮಾಡಿಕೊಂಡು ಆ ಡಬ್ಬಿಗಳನ್ನ ಚಿಕ್ಕದು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ ಟಿಶ್ಯೂ ಪೇಪರಿಂದ. ಸೊ ಒಳಗಡೆ ನೀರು ಹೋಗಿರುತ್ತಲ್ವ, ಅದೆಲ್ಲ ನೀಟಾಗಿ ಮಾಡ್ಕೋಬೇಕು. ಈ ಥರ ಚಿಕ್ಕ ಪುಟ್ಟ ಇದು ಕಂಟೈನರಲ್ಲಿ ನಾನು ಮೆಣಸು, ಜೀರಿಗೆ, ಮೆಂತ್ಯ ಈ ಥರ ಅಥವಾ ಏನಾದರೂ ಪೌಡರ್ಗಳ ಥರ ತುಂಬಿಟ್ಕೋತೀನಿ. ಮತ್ತು ಇಲ್ಲಿ ಆಯಿಲ್ ಬಾಟಲ್ ಕೂಡ ನಾನು ವಾಶ್ ಮಾಡಿರಲಿಲ್ಲ, ಮೇಲೆಲ್ಲ ಗಲೀಜಾಗಿತ್ತು. ಇದೆಲ್ಲ ವಾಶ್ ಮಾಡಿ ಟಿಶ್ಯೂಯಿಂದ ಎಲ್ಲ ಒರೆಸಿ ನೀಟಾಗಿ ಎತ್ತಿಟ್ಕೋತಾ ಇದ್ದೆ ಇವತ್ತು. ನಿಮಗೆ ಬೇಕು ಅಂದರೆ ನನ್ನ ಹತ್ರ ಏನೇನು ಕಿಚನ್ದು ಆರ್ಗನೈಸಿಂಗ್ ಐಟಮ್ ಇದೆ ಅದನ್ನು ನಿಮಗೆ ಬೇಕಾದರೆ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ರೀಸೆಂಟಾಗಿ ನನಗೊಂಥರ ಕ್ರೇಜ್ ಆಗಿಬಿಟ್ಟಿದೆ ಕಿಚನ್ ಐಟಮ್ಸ್ಗಳನ್ನ ಆನ್ಲೈನಲ್ಲಿ ತೊಗೊಳ್ಳೋದು. ಯೂಶ್ವಲಿ ಹುಡುಗಿಯರಿಗೆ ಬಟ್ಟೆ ಅದು ಇದು ಅಂತ ಶಾಪಿಂಗ್ ಆ ಥರ ನೋಡ್ತಾ ಇರ್ತಾರೆ. ನನಗೇನೋ ಗೊತ್ತಿಲ್ಲ, ಸಡನ್ಲಿ ಒಂಥರ ಇತ್ತೀಚೆಗೆ ಕಿಚನ್ ಐಟಮ್ಗಳನ್ನ ಜಾಸ್ತಿ ಆನ್ಲೈನಲ್ಲಿ ಸರ್ಚ್ ಮಾಡೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಗೆಣಸು ಬೆಂದಿತ್ತು ಈ ಥರ ಇರುತ್ತೆ, ಮೇಲ್ಗಡೆ ಸಿಪ್ಪೆ ತಿನ್ನೋದು. ಸೊ ಇದಾಗಿತ್ತು ನನ್ನ ಲಾಗ್. ಒಂದು ಚಿಕ್ಕದು ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ನಿಮಗೆ ಯಾವುದಾದ್ರೂ ಕಂಟೆಂಟ್ ಇರೋ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಐ ವಿಲ್ ಡೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.